ಇಲ್ಲಿ ತನಕ ರಣ ಬಿಸಿಲಿಗೆ ಕಾದ ಕೆಂಡವಾಗಿದ್ದ ಕರ್ನಾಟಕ ರಾಜ್ಯ ಮಳೆಯ ಸಿಂಚನದಿಂದ ವರುಣನ ಸಿಂಚನದಿಂದ ತಣ್ಣಗಿದೆ. ಈ ತಂಪಾಗೋದರ ಜೊತೆಗೆ ಹಲವು ಅನಾಹುತಗಳು ಕೂಡ ಆಗಿದೆ. ಅದ್ರ ಬಗ್ಗೆ ನೋಡ್ತಾ ಹೋಗೋಣ. ರಣ ಬಿಸಿಲಿಗೆ ಕಂಗಿಟ್ಟಿದ್ದ ಬೀದರ್ನ ಜನರಿಗೂ ಕೂಡ ಮಳೆರಾಯ ತಂಪೆರೆದಿದ್ದಾನೆ. ನಿನ್ನೆ ವರುಣನ ಆಗಮನದಿಂದ ಗಡಿ ಜಿಲ್ಲೆಯ ಜನ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ. ಗುಡುಗು ಸಿಡಿಲು ಬಿರುಗಾಳಿಯ ಸಹಿತ ಧಾರಾಕಾರ ಮಳೆಯಾಗಿದ್ದು ಸತತ 1 ಗಂಟೆಯಿಂದ ಧಾರಾಕಾರ ಮಳೆ ಸುರಿದಿದೆ ಬೀದರ್ನಲ್ಲಿ. ಹುಮ್ನಾಬಾದ್, ಭಾಲ್ಕಿ, ಔರಾದ್, ಬಸವಕಲ್ಯಾಣ ಸೇರಿದಂತೆ ಜಿಲ್ಲೆಯಾದ್ಯಂತ ಧಾರಾಕಾರ ಮಳೆಯಾಗಿದ್ದು ಧಾರಾಕಾರ ಮಳೆಗೆ 30ಕ್ಕೂ ಹೆಚ್ಚು ಮರಗಳು ಧರೆಗುರುಳಿರುವ ಘಟನೆ ಬೀದರ್ ಜಿಲ್ಲೆಯ ಕೊಳ್ಳೂರು ಗ್ರಾಮದಲ್ಲಾಗಿದೆ. ಮಳೆಗೆ ಮರಗಳು ಬಿದ್ದಿದ್ರಿಂದ ಕೊಳ್ಳೂರಿನಿಂದ ಔರಾದ್ಗೆ ಹೋಗೋ ರಸ್ತೆ ಸಂಪೂರ್ಣ ಬಂದ್ ಆಗಿದೆ. ಜೆಸಿಬಿಯಿಂದ ಮರಗಳನ್ನು ತೆರವುಗೊಳಿಸಿದ್ದಾರೆ. ಕೂಲಿ ಕೆಲಸಕ್ಕೆ ಅಂತ ಜಮೀನಿಗೆ ಹೋದಾಗ ಪಾಪ ಸಿಡಿಲು ಬಡಿದು ಒಬ್ಬ ಯುವಕ ಸಾವನ್ನಪ್ಪಿರುವ ಘಟನೆ ಕೂಡ ಆಗಿದೆ. ಬೀದರ್ ಜಿಲ್ಲೆಯ ಚಿಟಗುಪ್ಪ ತಾಲೂಕಿನ ಇಟಗಾ ಗ್ರಾಮದಲ್ಲಿ ಹುಡುಗ ಸಾವನ್ನಪ್ಪಿದ್ದಾನೆ. ಸಿಡಿಲಿಗೆ ತುತ್ತಾಗಿದ್ದಾನೆ ಪಾಪ. ಇನ್ನು 17 ವರ್ಷದ ಇನಾಯತ್ ಸೈಯದ್ ಅಲಿ ಅಂತ ಆತ ಮಳೆ ಬರ್ತಾ ಇದ್ದಾಗ ಮರದ ಕೆಳಗೆ ಆಶ್ರಯ ಪಡೆದಿದ್ದಾನೆ. ಈ ವೇಳೆ ಮರಕ್ಕೆ ಸಿಡಿಲು ಬಡಿದ ಪರಿಣಾಮ ಸ್ಥಳದಲ್ಲೇ ಯುವಕ ಸಾವನ್ನಪ್ಪಿದ್ದಾನೆ. ಈತನೇ ಆತ 17 ವರ್ಷ ಇನಾಯತ್ ಸೈಯದ್ ಅಂತ. ಏನೋ ಸಿಡಿಲು ಬಡಿದು ಬೀದರ್ ತಾಲೂಕಿನ ನಿಡೋದ ಗ್ರಾಮದಲ್ಲಿ ಎಮ್ಮೆಯೊಂದು ಸಾವನ್ನಪ್ಪಿದೆ. ಪಾಪ ಪ್ರಾಣಿಗಳನ್ನು ಬಿಟ್ಟಿಲ್ಲ. ಬೀದರ್ನಲ್ಲಿ ಹೆಚ್ಚು ತಾಪಮಾನ ದಾಖಲಾಗಿದ್ದು ಮುಂದಿನ ದಿನಗಳಲ್ಲಿ ಜಿಲ್ಲೆಯಲ್ಲಿ ವರುಣನ ಅಬ್ಬರ ಪ್ರಾರಂಭ ಆಗುತ್ತೆ ಅಂತ ಹವಾಮಾನ ಇಲಾಖೆ ಅಧಿಕಾರಿಗಳು ಹೇಳಿದ್ದಾರೆ. ಇನ್ನು ಚಾಮರಾಜನಗರದಲ್ಲಿ ಮಳೆಯ ಪರಿಣಾಮಗಳು ಏನಾಗಿದೆ ಅಂತ ನೋಡ್ತಾ ಹೋಗೋಣ. ಚಾಮರಾಜನಗರದಲ್ಲೂ ಕೂಡ ನಿರಂತರ ಮಳೆಯಾಗಿದೆ. ಪರಿಣಾಮ ಬಾಳೆ ಗಿಡಗಳಿಗೆ ಪಾಪ ಹಾನಿಯಾಗಿದೆ. ಚಾಮರಾಜನಗರ ಜಿಲ್ಲೆಯ ಗುಂಡ್ಲುಪೇಟೆ ತಾಲೂಕಿನ ಕಳ್ಳಿಪುರ ಗ್ರಾಮ ಮತ್ತು ಉತ್ತುಹಳ್ಳಿ ಅನ್ನೋ ಗ್ರಾಮದಲ್ಲಿ ಗೋಪಾಲ ಹಾಗೂ ಮೂರ್ತಿಯನ್ನೂರಿಗೆ ಸೇರಿದ ಬೆಳ್ಳುಳ್ಳಿ ಬೆಳೆ 16 ಎಕರೆ ಪಾಪ ಸಂಪೂರ್ಣ ನಾಶ ಆಗ್ಬಿಟ್ಟಿದೆ. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಬೆಳ್ಳುಳ್ಳಿ ಬೆಳೆದಿದ್ರು ಕೊಚ್ಚಿ ಹೋಗಿದೆ. ಇದೀಗ ಸಾಲ ಮಾಡಿದ್ರಲ್ಲ ರೈತ ಕಂಗಾಲಾಗ್ಬಿಟ್ಟಿದ್ದಾನೆ, ಏನಪ್ಪ ಮುಂದಕ್ಕೆ ಅಂತ. ಇನ್ನು ಬಿರುಗಾಳಿ ಮಳೆಗೆ 300 ಎಕರೆಗೂ ಅಧಿಕ ಬೆಳೆದಿದ್ದಂತಹ ರೈತ ಬೆಳೆಯನ್ನ ಅಂದರೆ ಬಾಳೆ ಬೆಳೆಯನ್ನ ಬೆಳೆದಿದ್ರು ನಾಶ ಆಗೋಗ್ಬಿಟ್ಟಿದೆ. ರೈತನಿಗೆ ಮಳೆರಾಯ ಮರ್ಮಾಘಾತ ಕೊಟ್ಟಿದ್ದು. ಇನ್ನೆರಡು ತಿಂಗಳು ಕಳೆದ್ರೆ 300 ಗಿಡ ಬೆಳೆದಿದ್ರೆ 300 ಎಕರೆ ಬೆಳೆದಿದ್ರೆ ಗೊತ್ತಿಲ್ಲ, ಸರಿಯಾಗಿ ಮಾಹಿತಿ ಇಲ್ಲ. ಗಮನಿಸ್ತಾ ಇದ್ದೀರಿ, ಸಂಪೂರ್ಣವಾಗಿ ನೆಲ ಕಚ್ಚಿ ಹೋಗ್ಬಿಟ್ಟಿದೆ. ಇದು ಭರ್ಜರಿ ಲಾಭವನ್ನು ಪಡಿತಾ ಇತ್ತು. ಇನ್ನೊಂದು 2 ತಿಂಗಳು ಹೋಗಿದ್ರೆ ರೈತ ಒಳ್ಳೆ ಚೆನ್ನಾಗಿ ದುಡ್ಡು ಮಾಡೋರು, ಪಾಪ ಆಗಿಲ್ಲ. ಮಳೆಯಿಂದ ಬೆಳೆ ಸಂಪೂರ್ಣ ಹಾನಿಯಾಗಿದೆ. ನಾವು ಬ್ಯಾಂಕ್ನಲ್ಲಿ ತೆಗೆದುಕೊಂಡಿರೋ ಸಾಲವನ್ನು ಹೆಂಗೆ ತೀರಿಸೋದು ಅಂತ ಪಾಪ ಕಣ್ಣೀರಾಗ್ತಾ ಇದ್ದಾನೆ. ಸರ್ಕಾರ ಕೂಡಲೇ ನಮ್ಮ ನೆರವಿಗೆ ಧಾವಿಸಬೇಕು, ಇಲ್ಲಾಂದರೆ ನಮ್ಗೆ ಆತ್ಮಹತ್ಯೆ ಒಂದೇ ದಾರಿ ಅಂತ ಕಣ್ಣೀರಾಗ್ತಾ ಇದೆ. ಏನೋ ಕೋಲಾರದಲ್ಲಿ ಮಳೆ ಅವಾಂತರ ನೋಡ್ತಾ ಹೋಗೋಣ. ಕೋಲಾರದಲ್ಲೂ ಕೂಡ ಸುರಿದಂತಹ ಭಾರಿ ಮಳೆಗೆ ತೋಟ ನೆಲಕಚ್ಚಿರುವಂತಹ ಘಟನೆ. ಇಲ್ಲೂ ಬಾಳೆ ತೋಟನೇ ಪಾಪ. ಕೋಲಾರ ಜಿಲ್ಲೆಯ ಜಂಗಂಬ ಸಾಪುರದಲ್ಲಾಗಿದೆ. ರೈತ ಬಸವರಾಜ್ ಅನ್ನೋರಿಗೆ ಸೇರಿದ ಬಾಳೆ ತೋಟ ನೆಲಸಮ ಆಗಿದೆ. ಗಾಳಿ ಮಳೆಗೆ ಕಟಾವಿಗೆ ಬಂದಿದ್ದ ಬಾಳೆ ಗಿಡಗಳಿಗೆ ಹಾನಿಯಾಗಿದ್ದು ಲಕ್ಷಾಂತರ ರೂಪಾಯಿ ನಷ್ಟ ಆಗಿದೆ. ಕೂಡಲೇ ಬೆಳೆ ನಷ್ಟಕ್ಕೆ ಪರಿಹಾರ ಕೊಡಬೇಕು ಅಂತ ರೈತ ಆಗ್ರಹಿಸ್ತಿದ್ದಾರೆ. ಆದರೆ ಬಾಳೆ ಬೆಳೆ ಅಷ್ಟೊಂದು ಗಟ್ಟಿಯಾಗಿರಲ್ಲ. ಫಸಲು ಕೊಡಬೇಕಾದ್ರೂ ಕೂಡ ಬಾಗಿರುತ್ತೆ ನೆಲಕ್ಕೆ. ಆಮೇಲೆ ಚಿಕ್ಕ ಪುಟಾಣಿ ಗಿಡಗಳಿದ್ದಾಗಲೂ ಕೂಡ ಅಷ್ಟೊಂದು ಸ್ಟ್ರೆಂತ್ ಇರಲ್ಲ. ಸ್ವಲ್ಪ ಗಾಳಿ ಬಂದ್ರೇ ಮಲಗಿಬಿಡುತ್ತವೆ ನೆಲಕ್ಕೆ. ಹಾಗಿದ್ದಾಗ ಈ ಗಾಳಿ ಮಳೆ ಬಂದಾಗ ಏನೂ ಮಾಡೋಕ್ಕಾಗಲ್ಲ ಪಾಪ. ರೈತನ ಪರಿಸ್ಥಿತಿ ಪಾಡು ದೇವರಿಗೆ ಪ್ರೀತಿ ಅನ್ನೋಂಗಾಗಿದೆ. ಕೋಲಾರದಲ್ಲೂ ಅದೇ, ಚಾಮರಾಜನಗರದಲ್ಲೂ ಅದೇ, ಬೀದರ್ನಲ್ಲೂ ಅದೇ. ಬಾಳೆ ಬೆಳೆ ಹಾಕಿರೋರು ಬಂಪರಾಗಿ ಫಲ ತೆಗಿಬೋದು, ಫಸಲು ತೆಗಿಬೋದು ಅನ್ನೋ ಆಸೆಯಲ್ಲಿ ಇದ್ದಾಗ ಮಳೆ ಬರುತ್ತಲ್ಲ, ಮಳೆ ಕೊಡುವಂತಹ ಪೆಟ್ಟು ಮಾತ್ರ ಆತ ಎದ್ದೊಳಕ್ಕಾಗಲ್ಲ, ತಡೆದುಕೊಳ್ಳೋಕ್ಕಾಗಲ್ಲ ರೈತನಿಗೆ. ಕೋಲಾರದಲ್ಲೂ ನೋಡಿ ಅದೇ ಪರಿಸ್ಥಿತಿ ಆಗಿದೆ. ಇನ್ನು ಬೆಳಗಾವಿಗೆ ಹೋಗೋದಾದ್ರೆ ಸಾಮಾನ್ಯವಾಗಿ ರೈತರಿಗೆ ಅಧಿಕ ಪ್ರಮಾಣದಲ್ಲಿ ಮಳೆ ಬೇಕಾಗಿರುವಂಥದ್ದು. ನಗರ ಪ್ರದೇಶದಲ್ಲಿರೋರು ಅಯ್ಯೋ ಬಿಸಿಲಲ್ವ ಒಂದು ಹದ ಮಳೆ ಬಂದೋಗ್ಬಾರ್ದು ಅಂತ ನಾವು ಕೇಳ್ಕೊಂಡು ಸುಮ್ಮನಾಗ್ಬಿಡ್ತೀವಿ ಅಷ್ಟೇ. ರೈತರಿಗೆ ಮಳೆ ಬೇಕು, ಬಟ್ ಅದೇ ಅಧಿಕವಾಗಿಬಿಟ್ರೆ, ಅತಿಯಾಗ್ಬಿಟ್ರೆ ವಿಷ ಆಗ್ಬಿಡುತ್ತೆ ಆತನ ಪಾಲಿಗೆ. ನೋಡಿ, ಬೆಳಗಾವಿಯಲ್ಲಿ 2ನೇ ದಿನ ಕಂಟಿನ್ಯೂ ಮಳೆ ಆಗಿದೆ. ಬಿಸಿಲಿನ ತಾಪಕ್ಕೆ ಕಂಗೆಟ್ಟಿದ್ದ ಜನರಿಗೆ ಮಳೆರಾಯ ತಂಪೆರೆದಿದ್ದಾನೆ. ಎಲ್ಲವೂ ಸರಿ, ಆದರೆ ಜೋರು ಮಳೆಗೆ ಖಾಸಾಭಾಗ ಬಜಾರ್ನಲ್ಲಿ ಟೊಮ್ಯಾಟೊ ಹಣ್ಣು ನೀರಿನಲ್ಲಿ ತೇಲ್ ಹೋಗಿದೆ. ಟೊಮ್ಯಾಟೊ ಹಿಡಿದುಕೊಳ್ಳೋಕೆ ಪಾಪ ಅಲ್ಲೊಬ್ಬ ಹೆಣ್ಮಗಳು ಹರಸಾಹಸ ಪಟ್ಟಿದ್ದಾರೆ. ಅವ್ರದ್ದು ಏನೋ ಗೊತ್ತಿಲ್ಲ. ಮತ್ತೊಂದು ಕಡೆ ಗೋವಾ ವೇಸ್ಟ್ ಬಳಿಯ ಕಾರ್ಪೊರೇಷನ್ ಕಚೇರಿಯ ಆವರಣಕ್ಕೆ ಮಳೆ ನೀರು ನುಗ್ಗಿದ್ದು ಸುರಿದ ಭಾರೀ ಮಳೆಯಿಂದ ವಾಹನ ಸಂಚಾರ ಅಸ್ತವ್ಯಸ್ತವಾಗಿದೆ. ಮಾರ್ಲಿಕ್ಕೆ ಅಂತ ತಂದು ಹಾಕಿದ್ರು ಅಂತ ಕಾಣುತ್ತೆ. ಆ ರಾಶಿ ಪೂರ್ತಿ ಕೊಚ್ಕೊಂಡು ಹೋಗಿದೆ ಪಾಪ. ಆ ಮಳೆಯಲ್ಲೇ ಛತ್ರಿ ಇಟ್ಕೊಂಡು ಎಷ್ಟು ಸಾಧ್ಯನೋ ಅಷ್ಟನ್ನು ತಗೊಳಕ್ಕೆ ನೋಡ್ತಾ ಇದ್ದಾರೆ ಪಾಪ.
ನಾವು ಕುಂದಾನಗರಿ ಬೆಳಗಾವಿಯಲ್ಲೂ ಕೂಡ ಅದೇ ಪರಿಸ್ಥಿತಿ ಇದೆ. ಇಷ್ಟೊತ್ತು ನೋಡಿದ್ವಿ ನಾವು ಯಾವ ರೀತಿಯ ಬೆಳೆ ನಾಶ ಆಗಿದೆ ಅಂತ. ಇಲ್ಲಿ ನೋಡಿ, ವಿಜಯಪುರದಲ್ಲಿ, ಈಗ ವಿಜಯಪುರಕ್ಕೆ ಹೋಗೋಣ. ಇಲ್ಲಿ ನಿಂಬೆ ಬೆಳೆ ಸಂಪೂರ್ಣವಾಗಿ ನಾಶ ಆಗಿ ಹೋಗಿದೆ. ಇಂಡಿ ಪಟ್ಟಣದ ಹೊರಭಾಗದಲ್ಲಾಗಿರುವಂತಹ ಘಟನೆ ಇದು. ಐರಸಂಗ ರಸ್ತೆಯಲ್ಲಿನ ಸಂಜು ವಾಘಮೋಡೆ ಅನ್ನೋರಿಗೆ ಸೇರಿದಂತಹ ತೋಟ ಇದು. ನಿಂಬೆ ಗಿಡಕ್ಕೆ ಹಾನಿಯಾಗಿದೆ. ಬರೀ ನಿಂಬೆ ಹಣ್ಣು ಉದ್ರಿರೋದಲ್ಲ, ಉದ್ರಿದ್ರೆ ಅವ್ರು ತಗೊಳ್ಳೋರು, ಕಲೆಕ್ಟ್ ಮಾಡ್ಕೊಳ್ಳೋರು. ಬರಗಾಲ ಹಾಗೂ ಬೇಸಿಗೆಯಲ್ಲಿ ಕಷ್ಟಪಟ್ಟು ಉಳಿಸ್ಕೊಂಡಿದ್ದ ನಿಂಬೆ ಬೆಳೆ ಇದೀಗ ನಾಶ ಆಗಿದೆ. ಮೊದಲೇ ಮಾರ್ಕೆಟ್ನಲ್ಲಿ ಒಂದು ನಿಂಬೆ ಹಣ್ಣಿಗೆ 5 ರಿಂದ 7 ರೂಪಾಯಿ ಇದೆ, ಚಿಕ್ಕ ಗಾತ್ರದಕ್ಕೆ. ಪಾಪ ಅಂಥದ್ರಲ್ಲಿ ಹೆಂಗೋ ಟ್ಯಾಂಕರ್ಗೆ ದುಡ್ಡು ಕೊಟ್ಟು ಮತ್ತೊಂದು ಮಗದೊಂದು ನೀರು ಹಾಯಿಸಿ ಕಾಪಾಡ್ಕೊ ಬಂದಿದ್ರು ಮಗು ಥರ. ಬಟ್ ಬುಡದ ಸಮೇತ ಮರನೇ ಬಿದ್ದೋದ್ರೆ ಏನು ಮಾಡ್ತಾರೆ? ಗಿಡಕ್ಕೆ ಪ್ರಾಬ್ಲಮ್ ಆದರೆ ಏನು ಮಾಡೋಕ್ಕಾಗತ್ತೆ ರೈತನಿಗೆ ಪಾಪ. ಎಷ್ಟೊತ್ತು ರೈತನ ಬೆಳೆ ಹೇಗೆ ನಾಶ ಆಗಿದೆ ಅಂತ ನೋಡ್ತಾ ಇದ್ವಿ. ಅದಷ್ಟೇ ಅಲ್ಲ, ವಿದ್ಯುತ್ ಕಂಬಗಳು ಹಲವು ಕಡೆ ಈ ಒಂದು ಗಾಳಿ ಸಹಿತ ಮಳೆಗೆ ಬಿದ್ದೋಗಿದೆ. ಚಿಕ್ಕೋಡಿಯೂ ಕೂಡ ಅದರಲ್ಲೊಂದು. ನಿನ್ನೆ ರಾತ್ರಿ ಬಂದಂತಹ ಮಳೆಗೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಮ್ಮಣಗಿ ಅನ್ನೋ ಗ್ರಾಮದಲ್ಲಿ ವಿದ್ಯುತ್ ಕಂಬ ಧರೆಗುರುಳಿರುವಂತಹ ಘಟನೆ ನಡೆದಿದೆ. ಇದೀಗ ಭಾರಿ ಮಳೆಗೆ ವಿದ್ಯುತ್ ಪರಿವರ್ತಕ ಸಹಿತ 7 ಕಂಬಗಳು ನೆಲಕ್ಕುರುಳಿದೆ. ವಿದ್ಯುತ್ ಕಂಬಗಳು ಧರೆಗುರುಳಿದ ಪರಿಣಾಮ ಪಾಪ ಕರೆಂಟ್ ಇಲ್ಲದೆ ಗ್ರಾಮಸ್ಥರು ಪರದಾಡಿದ್ದಾರೆ. ಚಿಕ್ಕೋಡಿ, ನಿಪ್ಪಾಣಿ, ಹುಕ್ಕೇರಿ ತಾಲೂಕಲ್ಲಿ ರಾತ್ರಿ ಇಡೀ ಸುರಿದ ಬಿರುಗಾಳಿ ಸಹಿತ ಮಳೆಗೆ ವಾತಾವರಣ ತಂಪಾಗಿದೆ. ಬಟ್ ಕೆಲವೊಂದು ಕಡೆ ಈ ರೀತಿಯಾಗಿ ತೋಟದಲ್ಲಿದ್ದಂತಹ ಕನೆಕ್ಷನ್ಗಳಾಗಿರ್ಬೋದು, ಊರೊಳಗಿದ್ದಂತಹ ಕರೆಂಟ್ ಕಂಬಗಳಾಗಿರ್ಬೋದು ನೆಲಕ್ಕೆ ಬಿದ್ದಿವೆ. ಪಾಪ ರೈತರಿಗೆ ತೋಟ ಗದ್ದೆಗೆ ಹೋಗೋಕ್ಕೆ ಭಯ ಇಂತಹ ಪರಿಸ್ಥಿತಿಲಿ. ಹಸಿ ನೆಲ ಬೇರೆ, ಚೂರು ಹೆಚ್ಚು ಕಡಿಮೆ ಆದರೆ ಜೀವಕ್ಕೆ ಅಪಾಯ. ಅಲ್ಲಿ ನೋಡಿ, ಅಲ್ಲಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಅಮ್ಮಣಗಿ ಅನ್ನೋ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಪಾಪ ಗದ್ದೆಗೆ ಬಿದ್ದಿರೋದ್ರಿಂದ ರೈತನಿಗೆ ಸಹಜವಾಗಿ ಆತಂಕ ಇರುತ್ತೆ. ಆದಷ್ಟು ಬೇಗ ಬಂದು ಅದನ್ನು ತೆರವು ಮಾಡೋ ಕೆಲಸ ಮಾಡಬೇಕು. ಇಡೀ ಕನೆಕ್ಷನ್ ತೆಗೆದಿರ್ತಾರೆ ಈ ಸಂದರ್ಭದಲ್ಲಿ. ಮಗದೊಂದು ಕಡೆ ನೋಡಿ, ಅಲ್ಲಿ ರಸ್ತೆಯಲ್ಲೂ ಕೂಡ ನೀರು ನಿಂತಿದೆ. ಏನೋ ಹುಬ್ಳಿಯಲ್ಲಿ ಕಳೆದ 2-3 ದಿನಗಳಿಂದ ನಿರಂತರ ಮಳೆ ಪರಿಣಾಮ ಕಮರ್ಷಿಯಲ್ ಕಟ್ಟಡದ ಒಂದು ಕಾಂಪೌಂಡ್ ಬಿದ್ದೋಗಿರುವಂತಹ ಘಟನೆ ನಡೆದಿದೆ. ಕಿಮ್ಸ್ ಹಿಂಭಾಗ ಇರುವ ಕಮರ್ಷಿಯಲ್ ಕಾಂಪ್ಲೆಕ್ಸ್ನಲ್ಲಾಗಿರೋ ಘಟನೆ ಇದು. ಕಾರಣ ಏನಪ್ಪ, ಮಳೆಗೆ ಬಿದ್ದೋಗ್ಬಿಡ್ತಾ ಅಂತಂದರೆ ಇಲ್ಲ, ಕಿಮ್ಸ್ನಿಂದ ಅಪಾರ ಪ್ರಮಾಣದ ನೀರು ಒಟ್ಟಿಗೆ ಹರಿದು ಬಂತು. ಪರಿಣಾಮ ಕಾಂಪೌಂಡ್ ಕುಸಿದು ಹೋಗಿದೆ. ಬೇಸ್ಮೆಂಟ್ನಲ್ಲಿರೋ 40 ಬೈಕ್ಗಳಿಗೆ ಹಾನಿಯಾಗಿದೆ. ಮಳೆ ಬಂದಾಗ ಕಾಂಪ್ಲೆಕ್ಸ್ಗೆ ನೀರು ನುಗ್ಗೋದನ್ನು ತಪ್ಪಿಸಿ ಅಂತ ಪಾಲಿಕೆ ಅಧಿಕಾರಿಗಳಿಗೆ ಸ್ಥಳೀಯರು ಪಾಪ ಮನವಿ ಮಾಡ್ತಾ ಇದ್ದಾರೆ. ಹಾವೇರಿಯಲ್ಲಿ ಗುಡುಗು, ಸಿಡಿಲು, ಮಿಂಚು ಸಹಿತ ಭಾರಿ ಮಳೆಯಾಗಿದೆ. ಪರಿಣಾಮ ಹಾವೇರಿ ನಗರ ಸೇರಿದಂತೆ ಸುತ್ತಮುತ್ತಲ ಗ್ರಾಮಗಳಾದ ಎತ್ತಿನಹಳ್ಳಿ, ದೇವಗಿರಿ ಸೇರಿದಂತೆ ಹಲವು ಕಡೆ ಜೋರ್ ಮಳೆ, ಗುಡುಗು ಸಿಡಿಲಿನೊಂದಿಗೆ ಕೆಲಕಾಲ ಧಾರಾಕಾರ ಮಳೆಯಾಗಿದ್ದು ಹಾವೇರಿಯ ಅನ್ನದಾತರು ಫುಲ್ ಖುಷಿಯಾಗಿದ್ದಾರೆ. ಮಳೆ ಬಂತಲ್ಲ, ಭೂಮಿಗೊಂದು ಹದ ಸಿಕ್ತು, ತಂಪಾಗಿರುತ್ತೆ, ಬೆಳೆ ಬೆಳಿಬೋದು, ನೀರು ಕೂಡ ಶೇಖರಣೆ ಆಗಿರುತ್ತೆ ಅಂತ ಖುಷಿಯಾಗಿದ್ದಾರೆ. ಬಟ್ ಗುಡುಗು ಸಿಡಿಲು ವಿಪರೀತ ಇತ್ತು ರಾತ್ರಿ ಎಲ್ಲ ನೋಡಿ ಅಲ್ಲಿ. ಇನ್ನು ಮಳೆ ಇಲ್ಲದೆ ಬರೀ ಬೇರೆ ಕಡೆ ಅಂತಲ್ಲ, ಚಿಕ್ಕಮಗಳೂರು ಕೂಡ ಸರ್ಗೋಗ್ಬಿಟ್ಟಿತ್ತು, ಶಿವಮೊಗ್ಗ ಚಿಕ್ಕಮಗಳೂರು ಭಾಗದಲ್ಲೆಲ್ಲ. ಬಟ್ ಈಗ ಮಳೆ ಅವಾಂತರಲ್ಲಿ 1-2 ಅನ್ನೋಂಗಾಗಿದೆ. ಕೋಳಿ ಫಾರ್ಮ್ಗಳು ಹಾಳಾಗೋಗ್ಬಿಟ್ಟಿದೆ, ಬೆಳೆದಂತಹ ಬೆಳೆ ನಾಶ ಆಗಿದೆ, ಅಡಿಕೆ ಆಗಿರ್ಬೋದು, ಕಾಫಿ ಆಗಿರ್ಬೋದು. ಹೀಗೆ ಚಿಕ್ಕಮಗಳೂರಿನಲ್ಲಿ ಪರಿಸ್ಥಿತಿ ಹಿಂಗಿದೆ ನೋಡಿ. ತೆಂಗು, ಅಡಿಕೆ ಬೆಳೆಗಾರರ ಮೊಗದಲ್ಲಿ ಒಂದು ಕಡೆ ಖುಷಿಯ ತಂದಿದ್ರೆ ಮಳೆ, ಮಗದೊಂದು ಕಡೆ ಆಳೆತ್ತರದ ಅಡಿಕೆ ಮರಗಳು 4-5 ವರ್ಷದಿಂದ ಕಾಪಾಡ್ಕೊ ಬಂದಿರೋ ಮರಗಳೆಲ್ಲವೂ ಕೂಡ ಮುರಿದು ಹೋಗಿದೆ. ಒಂದು ಕಡೆ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು, ತರೀಕೆರೆ, ಅಜ್ಜಂಪುರ ತಾಲೂಕಿನ ಹಲವು ಕಡೆ ಜೋರ್ ಮಳೆ. ಶಿರವಾಸಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯ 10 ಗ್ರಾಮದಲ್ಲಿ ಕೆಲ ವಿದ್ಯುತ್ ಸಂಪರ್ಕ ಕಡಿತವಾಗಿತ್ತು. ಸಾಮಾನ್ಯ, ಅದು ಸಹಜ. ಇನ್ನು ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ದ ಮಹಿಳೆ ಮೇಲೆ ಮರ ಬಿದ್ದು ಪಾಪ ಸಾವನ್ನಪ್ಪಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ಎನ್ಆರ್ಪುರ ತಾಲೂಕಿನ ಕಟ್ಟಿನಮನೆ ಗ್ರಾಮದಲ್ಲಿ ಆಗಿದೆ. ಮಳೆ ಬಂದಾಗ ಯಾಕೆ ಹೊರಗೆ ಬರೋಕೆ ಹೋದ್ರು ಏನೋ. ಭಾರಿ ಗಾಳಿ ಮಳೆಗೆ ಏಕಕಾಲಕ್ಕೆ ಮಹಿಳೆ ಹಾಗೂ ಕಾರಿನ ಮೇಲೂ ಕೂಡ ಮರ ಬಿದ್ದಿದೆ. ಕಾರ್ನಲ್ಲಿದ್ದ 3 ಗಂಭೀರ ಗಾಯ ಆಗಿದೆಯಂತೆ. ಒಬ್ರು ಸಾವನ್ನಪ್ಪಿದ್ದಾರೆ ಪಾಪ. ಕಾರ್ ಸಂಪೂರ್ಣ ಜಖಮಾಗಿದೆ. ಗಾಯಾಳುಗಳನ್ನ ಬಾಳೆಹೊನ್ನೂರು ಸರ್ಕಾರಿ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಸ್ಥಳಕ್ಕೆ ಎನ್ಆರ್ಪುರ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಮಿಶ್ರ ಪ್ರತಿಕ್ರಿಯೆ ಮಳೆಗಿಲಿ. ಒಂದು ಕಡೆ ಬೆಳೆಗಾರರಲ್ಲಿ ಖುಷಿ, ಮಗದೊಂದು ಕಡೆ ಈ ರೀತಿಯಾಗಿ ಜೀವವೇ ಹೋದಾಗ ಸಹಜವಾಗಿ ನೋಡಿ, ಅಲ್ಲಿ ಹಸು ಮಳೆ ಬರ್ತಾ ಇದ್ರು ಕೂಡ ಹಸು ನಂಗೆ ಬಿಟ್ಟಿದ್ದಾರೆ. ಇಂಥ ಟೈಮ್ನಲ್ಲೇ ಮತ್ತೆ ಸಿಡಿಲು ಹೊಡೆಯೋದು. ಕೋಳಿ ಫಾರ್ಮ್ಗಳು ಕೆಲವು ಕಡೆ ನೀರು ಬಂದು ಹಾನಿಯಾಗಿದೆ. ಇದು ಚಿಕ್ಕಮಗಳೂರಿನಲ್ಲಿ ಸದ್ಯದ ಪರಿಸ್ಥಿತಿ.
ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ. ಅಲ್ಲಿ ನೋಡಿ, ಇಲ್ಲಿ ಕಾರಿನ ಪರಿಸ್ಥಿತಿ ಹಾಗೆ ಅಂದ್ರೆ ಕಾರ್ನಲ್ಲಿ ಇದ್ದಂತಹ ಮನುಷ್ಯರ ಪರಿಸ್ಥಿತಿ ಹೇಗೆ, ಮಷೀನ್ ತಂದು ಆ ರೆಂಬೆ ಕೊಂಬೆಗಳನ್ನು ಕಟ್ ಮಾಡೋ ಪರಿಸ್ಥಿತಿಯಲ್ಲಿದೆ. ಅನ್ಯಾಯವಾಗಿ ಜೀವ ಹೋಯ್ತು. ಟ್ರಾವೆಲ್ ಮಾಡ್ತಿದ್ರು ಅನ್ಸುತ್ತೆ, ಆಳೆತ್ತರದ ಮರ ಬಿದ್ದಿದೆ. ಅದ್ಯಾವುದೋ ಚಿಕ್ಕ ಪುಟ್ಟ ರೆಂಬೆನ ಕೊಂಬೆನ ಬಿದ್ದಿದ್ರೆ ಕಾರ್ ಡೆಂಟ್ ಆಗೋದು, ಅಬ್ಬಬ್ಬ ಅಂದ್ರೆ ಒಳಗಿದ್ದಂಥವ್ರಿಗೆ ಸ್ವಲ್ಪ ಸಮಸ್ಯೆ ಆಗೋದು ಪರವಾಗಿಲ್ಲ. ಬಟ್ ನೋಡಿ, ಆಕ್ಸಿಡೆಂಟ್ ಆದಾಗ ನಾವು ಸೀಟ್ ಬೆಲ್ಟ್ ಹಾಕಿರ್ಬೇಕು, ಏರ್ ಬ್ಯಾಗ್ ಓಪನ್ ಆಗಿಬಿಡುತ್ತೆ, ಜೀವ ಉಳಿಯುತ್ತೆ ಅಂತ ಹೇಳ್ಬೋದು. ಗ್ರಹಚಾರ ಕೆಟ್ಟರೆ ಹಿಂಗೆ ಕಾರ್ ಮೇಲೇನೆ ಏನಾದರೂ ಬಿದ್ದಾಗ ಏನು ಮಾಡ್ಕೊಳಕ್ಕಾಗುತ್ತೆ? ಜೀವನ ಉಳಿಯಲ್ಲ, ಎಂಥದ್ದು ಇಲ್ಲ. ಪಾಪ ಪೆಟ್ಟಾದವ್ರಿಗೆ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಮತ್ತೊಂದು ಕಡೆ ಸ್ಥಳೀಯರೆಲ್ಲರೂ ಕೂಡ ಮಳೆ ನಿಂತ ಮೇಲೆ ಈ ಗರಗಸ ಮತ್ತು ಮರ ವುಡ್ ಕಟ್ಟಿಂಗ್ ಮಷಿನ್ ಬರುತ್ತವಲ್ಲ, ಅವನ್ನೆಲ್ಲ ತಂದು ಕಟ್ ಮಾಡಿದ್ದಾರೆ. ಕಾರ್ ಒಂದು ಕಡೆ ಹಾಳಾಗೋಯ್ತು, ಹೋಗ್ಲಿ ಬಿಡಿ, ಕಾರು ಇನ್ಶೂರೆನ್ಸ್ ಕ್ಲೇಮ್ ಮಾಡ್ಕೊಳ್ತಾರೆ. ಬಟ್ ಜೀವನೇ ಹೋದಾಗ ಏನು ಮಾಡ್ತಾರೆ? ಮಳೆ ಬಂದಾಗ ರೈತನ ಮೊಗದಲ್ಲಿ ಕಾಣುವಂತಹ ಖುಷಿಯೇ ಒಂದು ಕಡೆ, ಬಟ್ ಅದೇ ಮಳೆಗೆ ರೈತ ಜೀವ ಕಳ್ಕೊಂಡಾಗ ಆಗುವಂತಹ ನೋವಿದೆಯಲ್ಲ, ಯಾವ ಶತ್ರುವಿಗೂ ಬೇಡ ಅನ್ನೋ ಪರಿಸ್ಥಿತಿ ಮಾತ್ರ. ಇಲ್ಲಿ ನೋಡಿ, ಸಿಡಿಲು ಬಡಿದು ರೈತ ಸಾವನ್ನಪ್ಪಿರುವ ಘಟನೆ ಕಲಬುರಗಿ ಜಿಲ್ಲೆ ಕಮಲಾಪುರ ತಾಲೂಕಿನ ಗೋಗಿ ಅನ್ನೋ ಗ್ರಾಮದಲ್ಲಿ ಆಗಿದೆ. 43 ವರ್ಷ ಪಾಪ ಇವರಿಗೆ. ಅಪ್ಪರಾಯ ಕಲ್ಮೂಡ್ ಅಂತ ಮೃತ ರೈತನ ಹೆಸರು. ಫೋಟೋದಲ್ಲಿ ನೋಡ್ತಾ ಇದ್ದೀರಿ. ಮಳೆ ಬರ್ತಾ ಇದ್ದಾಗ ಮರದ ಕೆಳಗೆ ನಿಂತಿದ್ದಾರೆ, ಸಿಡಿಲು ಬಡಿದು ಸಾವನ್ನಪ್ಪಿದ್ದಾರೆ. ಕಮಲಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರೈತರಿಗೆಲ್ಲ ಇದ್ರ ಬಗ್ಗೆ ಬಹಳ ಚೆನ್ನಾಗಿ ಅರಿವಿರುತ್ತಪ್ಪ, ಮಳೆ ಬಂದಾಗ ಮರದ ಕೆಳಗೆ ನಿಲ್ಬಾರ್ದು ಅಂತ. ಆದರೂ ರಕ್ಷಣೆಗೆ ಅಂತ ಹೋಗ್ತಾರೆ, ಅನ್ಯಾಯವಾಗಿ ಆಯಸ್ ಕಳ್ಕೊಂಡಿದ್ದಾರೆ.